ಮೊದಲಂತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತ ಬಹಳ ಕುತೂಹಲಕಾರಿಯಾದಂತ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗ್ಗೆ, ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ, ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ, ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳು ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಿದ್ರು. FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಹಾಜನನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗುಡ್ಡದಲ್ಲಿ ತಲಾಶ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ SP-ಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗುಡ್ಡಕ್ಕೆ ಬರ್ತಾರೆ. ಬಂಗ್ಲಾಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತ ಬಹಳ ಕುತೂಹಲಕಾರಿಯಾದಂತ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗ್ಗೆ, ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ, ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ, 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ, ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳು ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಬಂದಿದ್ರು. FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು, ಪಂಚಾಯತ್ನ ಸಿಬ್ಬಂದಿಗಳು ಮಹಾಜನನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗುಡ್ಡದಲ್ಲಿ ತಲಾಶ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ SP-ಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗುಡ್ಡಕ್ಕೆ ಬರ್ತಾರೆ. ಬಂಗ್ಲಾಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತ ಬಹಳ ಕುತೂಹಲಕಾರಿಯಾದಂತ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗ್ಗೆ, ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ ನೋಡಿ,
ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ. ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳ ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ರು. FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು ಮಹಾಜನನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗುಡ್ಡದಲ್ಲಿ ತಲಾಶ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ SP-ಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗುಡ್ಡಕ್ಕೆ ಬರ್ತಾರೆ. ಬಂಗ್ಲಾಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿರಿ. ಮತ್ತೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ನಿನ್ನೆ ನಡೆದಂತ ಬಹಳ ಕುತೂಹಲಕಾರಿಯಾದಂತ ಶೋಧ ಕಾರ್ಯ, 9 ಮಾರ್ಕಿಂಗ್ಸ್ ಅಲ್ಲಿ ಸಿಕ್ಕಿದ್ ಏನೇನು ಅನ್ನುವಂತ ಕುತೂಹಲ ಇನ್ನೂ ಹಾಗೆ ಇದೆ. ಏನೇನು ಡೀಟೇಲ್ಸ್ ಇದೆ ನಿನ್ನೆ ಬಗ್ಗೆ, ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯುತ್ತೆ? ಅಶ್ವಿನಿ, ನೋಡಿ, ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ ಮುಂದಾಗಿರುವಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ 3 ಪ್ರತ್ಯೇಕ ತಂಡಗಳನ್ನಾಗಿ ಮಾಡಿಕೊಂಡು 13 ಎಕರೆ ವ್ಯಾಪ್ತಿಯಲ್ಲಿರುವಂತಹ ಬಂಗ್ಲಾಗುಡ್ಡದಲ್ಲಿ ಸಂಪೂರ್ಣವಾಗಿ ತಲಾಶ್ ನಡೆಸುವಂತಹ ಕೆಲಸಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ 9 ಪಾಯಿಂಟ್ಗಳನ್ನ ಮಾಡಿಕೊಂಡಿದ್ದಾರೆ. 9 ಜಾಗಗಳನ್ನ ಗುರುತಿಸಿದ್ದಾರೆ. ಈ 9 ಜಾಗಗಳ ಪೈಕಿ 5 ಜಾಗಗಳಲ್ಲಿ ಈಗ ಆಲ್ರೆಡಿ ಮಹಾಜನ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನುಳಿದ ಜಾಗದಲ್ಲಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ತಂಡ ಆಗಮಿಸಿ ಬಂಗ್ಲಾಗುಡ್ಡದಲ್ಲಿ ಮಹಾಜನ ಪ್ರಕ್ರಿಯೆಯನ್ನ ಮುಂದುವರಿಸುವಂತಹ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತದೆ. ಇವತ್ತು ಬಹುತೇಕ ಆ ಒಂದು ಮಹಾಜನ ಪ್ರಕ್ರಿಯೆ ಮತ್ತೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಳ್ಳುತ್ತೆ ಅನ್ನುವ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಒಂದು ಶೋಧ ಕಾರ್ಯಾಚರಣೆ ಸಂದರ್ಭದಲ್ಲಿ 2ಕ್ಕಿಂತ ಹೆಚ್ಚು ತಲೆ ಬುರುಡೆಯ ಭಾಗಗಳು ಪತ್ತೆಯಾಗಿದೆ. ಅನೇಕ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ. ಇದರ ಜೊತೆಗೆ ವಾಕಿಂಗ್ ಸ್ಟಿಕ್, 3 ಅಗ್ಗದ ತುಂಡುಗಳು, ಅದೇ ರೀತಿಯಾಗಿ ಒಂದಷ್ಟು ಬಟ್ಟೆಗಳು, ಇದರ ಜೊತೆಗೆ ಒಂದು ಬಾಟಲಿ ಕೂಡ ಪತ್ತೆಯಾಗಿದೆ. ಆ ಬಾಟಲ್ ವಿಷದ ಬಾಟಲಿ ಇರಬಹುದು ಅನ್ನುವ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎಲ್ಲವನ್ನ ಕೂಡ ಸೀಸ್ ಮಾಡಿರುವಂತಹ ತನಿಖಾಧಿಕಾರಿಗಳ ತಂಡ ಅದನ್ನ ಈ ಎಸ್ಐಟಿ ಕಚೇರಿಗೆ ನಿನ್ನೆ ತೆಗೆದುಕೊಂಡು ಹೋಗಿದ್ರು. ಅದನ್ನ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇಲ್ಲಿ ಮೂಳೆಗಳ ಅವಶೇಷಗಳ ಪತ್ತೆಯಾಗಿರೋದು ಜೊತೆಗೆ ಅಲ್ಲಿ ಅದೇ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಸಂಗ್ರಹಿಸಿರೋದು, ಇದೆಲ್ಲವನ್ನ ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಕೂಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, ನಿನ್ನೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಬಂದಿದ್ರು. FSL ಟೀಮ್, ಸೋಕೋ ಟೀಮ್, ವೈದ್ಯಕೀಯ ತಂಡ, ಸ್ಥಳೀಯ ಪಂಚಾಯತ್ನ ಸಿಬ್ಬಂದಿಗಳು ಮಹಾಜನನ್ನ ಮಾಡುವ ಸಂದರ್ಭದಲ್ಲಿ ಪಂಚರ್ ಏನಿರ್ತಾರೆ ಆ ಸಿಬ್ಬಂದಿಗಳ ಸಮೇತವಾಗಿ ನಿನ್ನೆ ಹತ್ರ 30ಕ್ಕಿಂತ ಹೆಚ್ಚು ತಂಡ ಬಂಗ್ಲಾಗುಡ್ಡದಲ್ಲಿ ತಲಾಶ ನಡೆಸಿತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಎಲ್ಲರೂ ಕೂಡ ಆಗಮಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಎಸ್ಐಟಿ SP-ಗಳಾಗಿರುವಂತಹ ಸೈಮನ್ ಹಾಗೂ ದಯಾಮೋರ್ ಇಬ್ರು ಕೂಡ ಆಗಮಿಸ್ತಾ ಇದ್ದಂತೆ ಮತ್ತೊಮ್ಮೆ ತಂಡದ ಜೊತೆಯಲ್ಲಿ ಇದೇ ಬಂಗ್ಲಾಗುಡ್ಡಕ್ಕೆ ಬರ್ತಾರೆ. ಬಂಗ್ಲಾಗುಡ್ಡಕ್ಕೆ ಬಂದು ಇವತ್ತು ಕೂಡ ತಲಾಶನ ನಡೆಸಿ ಇವತ್ತು ಮಹಾಜನ ಪ್ರಕ್ರಿಯೆಯನ್ನ ಅಂತ್ಯಗೊಳಿಸ್ತಾರೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಅಶ್ವಿನಿ. ನಾಗೇಂದ್ರ ಬಾಬು ಹಾಗೆ ಸಂಪರ್ಕದಲ್ಲಿ